ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ವಿಂಟರ್ ಕಲೆಕ್ಷನ್ ಔಟ್ಫಿಟ್ಸ್ನ ತೋರಿಸ್ತಾ ಇದ್ದೀನಿ. ನಾನೇನು ವಿಂಟರ್ಗಂತಾನೆ ಶಾಪಿಂಗ್ ಮಾಡಿಲ್ಲ, ಬಟ್ ಸಮ್ಮರಲ್ಲಿ ತೊಗೊಂಡ್ಬಿಟ್ಟಿದ್ದೀನಿ ವಿಂಟರ್ಗಂತಾನೆ. ಬಿಕಾಸ್ ನೀವು ಸಮ್ಮರಲ್ಲಿ ವಿಂಟರ್ ಕ್ಲೋತ್ಸ್ನ ತೊಗೊಂಡ್ರೆ ಕಮ್ಮಿ ಆಗುತ್ತೆ. ನೀವೇನಾದರೂ ವಿಂಟರಲ್ಲೇ ಈ ಥರ ಜಾಕೆಟ್ಸ್ ಆಗಿರ್ಬೋದು, ಹುಡೀಸ್ ಆ ಥರ ತೊಗೊಳ್ತೀರಾ ಅಂತಂದರೆ ಕಾಸ್ಟ್ ಹೈ ಇರುತ್ತೆ. ಇದು ಒಂದು ಟಿಪ್ ಅಂತಲೇ ಹೇಳ್ಬೋದು. ನೀವೇನಾದರೂ ವಿಂಟರ್ಗೆ ಶಾಪಿಂಗ್ ಮಾಡಬೇಕು ಅಂತಂದರೆ ಬೆಟರ್ ಸಮ್ಮರಲ್ಲೇ ಮಾಡಿ ಇಟ್ಕೊಂಡ್ಬಿಡಿ. ಆ ಥರ ಒಂದಷ್ಟು ನಾನೊಂದು 5 ಬಟ್ಟೆನ ಶಾಪ್ ಮಾಡಿದ್ದೀನಿ. ವಿಡಿಯೋನ ಪೂರ್ತಿ ಕೊನೆ ತನಕ ನೋಡಿ. ನಿಮ್ಗೆ ಯಾವ ಡ್ರೆಸ್ ಇಷ್ಟ ಆಗುತ್ತೆ ಅಂತ ಕೂಡ ಕಾಮೆಂಟ್ ಮೂಲಕ ತಿಳಿಸ್ಬೋದು. ಸೊ ತುಂಬ ತಡ ಮಾಡೋದು ಬೇಡ, ಬನ್ನಿ ಒಂದೊಂದಾಗಿ ಔಟ್ಫಿಟ್ಸ್ನ ಎಲ್ಲಿ ತೊಗೊಂಡೆ, ಎಷ್ಟು ಕಾಸ್ಟ್ ಆಯಿತು ಎಲ್ಲಾನು ನಾನು ನಿಮಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಮೊದಲನೇದು ಬಂದು ಈ ಥರದ್ದು, ಇದು ಒಂಥರ ಶ್ವೆಟರ್ ಥರ ಇದೆ, ಬಟ್ ನಾನು ಇದನ್ನ ಜೀನ್ಸ್ ಟಾಪ್ ಮೇಲೆಲ್ಲ ವೇರ್ ಮಾಡ್ತೀನಿ. ತುಂಬಾ ಚೆನ್ನಾಗಿದೆ. ಸ್ಲೀವ್ಸ್ ಪಾರ್ಟ್ ಒಂಥರ ಡಿಫ್ರೆಂಟ್ ಆಗಿದೆ. ಇದನ್ನು ನಾನು ಜಯನಗರ 4th ಬ್ಲಾಕಲ್ಲಿ ಪರ್ಚೇಸ್ ಮಾಡಿದ್ದು. ನಾನು ಇದನ್ನು 100 ರುಪೀಸ್ಗೆ ತೊಗೊಂಡೆ. ನೀವು ಬಾರ್ಗಿನ್ ಮಾಡಬೇಕು, ಬಾರ್ಗಿನ್ ಮಾಡಿದ್ರೆ ಕೊಡ್ತಾರೆ. ಸೊ ಮೆಟೀರಿಯಲ್ ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿದೆ. ಒಂಥರ ಗೋಣಿ ಚೀಲ ಮೆಟೀರಿಯಲ್ ಅಂತಾರಲ್ಲ ಆ ಥರ ಇದೆ, ಬಟ್ ತುಂಬಾನೇ ಕಂಫರ್ಟಬಲ್ ಆಗಿರುತ್ತೆ. ತುಂಬ ಚಳಿ ಅಂತ ಅನ್ಸೋದಿಲ್ಲ. ದಪ್ಪ ಇರೋದಕ್ಕೆ ಬಟ್ಟೆ ತುಂಬ ಕಂಫರ್ಟಬಲ್ ಆಗಿರುತ್ತೆ. ಜೀನ್ಸ್ಗೆಲ್ಲ ನೀವು ಆರಾಮಾಗಿ ಇದನ್ನ ವೇರ್ ಮಾಡ್ಬೋದು. ತುಂಬಾನೇ ಚೆನ್ನಾಗಿ ಲುಕ್ ಬರುತ್ತೆ. ನೀವು ಹೈವೇಸ್ ಜೀನ್ಸ್ಗಾಗಿರ್ಬೋದು ಆ ಥರದಕ್ಕೆಲ್ಲ ಪೇರ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ನನಗಂತೂ ಇದು ಒಂಥರ ತುಂಬ ಕಂಫರ್ಟಬಲ್ ಕ್ಲೋತ್ಸ್ ವಿಂಟರ್ಗೆ ಅಂತ ಹೇಳ್ಬೋದು. ಬಿಕಾಸ್ ತುಂಬ ಸಾಫ್ಟ್ ಆಗಿ ತುಂಬ ಜಾಸ್ತಿ ಚಳಿ ಅಂತ ಅನ್ಸಲ್ಲ. ಮತ್ತೆ ನೆಕ್ ಹತ್ರನೂ ಅಷ್ಟೇ ಈ ರೀತಿ ಒಂಥರ ರೌಂಡ್ ಆಗಿ ಬಂದಿದೆ, ಚೆನ್ನಾಗಿ ಕಾಣುತ್ತೆ ಈ ತರ ವಿಂಟರ್ಗೆಲ್ಲ. ಸೆಕೆಂಡ್ ಬಂದು ಇದು ಟ್ರೌಸರ್ಸ್ ತರ. ಇದು ಆಕ್ಚುಲಿ ನನ್ನ ಹತ್ರ ಇದೇ ಕಲರ್ ಲ್ಯಾವೆಂಡರ್ ಕಲರ್ ಒಂದು ತೊಗೊಂಡಿದ್ದೀನಿ, ಬಟ್ ಐ ಆಮ್ ಶೋಯಿಂಗ್ ಓನ್ಲಿ ದಿಸ್. ತುಂಬಾನೇ ಚೆನ್ನಾಗಿದೆ. ಇದು ಕೂಡ ಇದರ ಮೆಟೀರಿಯಲ್ ಏನಿದೆ ಒಳಗಡೆ ತುಂಬಾ ಸಾಫ್ಟ್ ಆಗಿರುತ್ತೆ. ನಿಮಗೆ ಚಳಿ ಆಗ್ತಿದೆ ಅಂತ ಅನ್ಸೋದಿಲ್ಲ. ಮಂದ ಇದೆ ಬಟ್ಟೆ ಕೂಡ. ಡಿಸೈನ್ ಕೂಡ ನೋಡ್ಬೋದು, ತುಂಬಾ ಚೆನ್ನಾಗಿದೆ ಡಿಸೈನ್ ಕೂಡ. ಫ್ಯಾಬ್ರಿಕ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ. ಈ ತರ ಇದೆ. ಇದನ್ನ ನಾನು ಮೀಶೋದಲ್ಲಿ ಪರ್ಚೇಸ್ ಮಾಡಿರೋದು. ಶಾರ್ಟ್ಸ್ ಅಲ್ಲಿ ಇದರ ಕಂಪ್ಲೀಟ್ ಡೀಟೇಲ್ಸ್ನ ನಾನು ಮೆನ್ಷನ್ ಮಾಡಿದ್ದೀನಿ, ಚೆಕ್ ಮಾಡ್ಬೋದು. ಸೊ ಯಾವುದಾದ್ರೂ ಶರ್ಟ್ಸ್ಗೆಲ್ಲ ವೇರ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಟಕ್ ಇನ್ ಮಾಡಿಬಿಟ್ಟು ಟಿ ಶರ್ಟ್ಸ್ನೆಲ್ಲ ವೇರ್ ಮಾಡೋದಕ್ಕೆ ಈ ರೀತಿ ಲಾಕ್ ಮಾಡ್ಕೊಳ್ಳೋದು ಕೂಡ ಕೊಟ್ಟಿದ್ದಾರೆ. ಮೆಟೀರಿಯಲ್ ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿದೆ. ಒಳಗಡೆ ಸಖತ್ ಸಾಫ್ಟ್ ಆಗಿ ಬರುತ್ತೆ. ಹೊರಗಡೆ ಪ್ಯಾಟರ್ನ್ ಈ ರೀತಿ ಇದೆ. ಸೇಮ್ ನಾನು ಲ್ಯಾವೆಂಡರ್ ಕಲರಲ್ಲಿ ಕೂಡ ತೊಗೊಂಡಿದ್ದೀನಿ. ಲೂಸ್ ಆಗುತ್ತೆ ಅಂತ ಅಂದರೆ ಈ ಥರ ಬೆಲ್ಟ್ ಕೂಡ ವೇರ್ ಮಾಡೋದಕ್ಕೆ ಆಪ್ಷನ್ ಇದೆ. ಇದು S ಸೈಜಲ್ಲಿ ನಾನು ಪರ್ಚೇಸ್ ಮಾಡಿರೋದು. ಫುಲ್ ಲೆಂತಲ್ಲಿ ನಿಮಗೆ ಬರುತ್ತೆ ಈ ರೀತಿ. ತುಂಬಾನೇ ಚೆನ್ನಾಗಿದೆ. ಇದು ಕೂಡ ನನಗೆ ವರ್ತ್ ಅಂತ ಅನ್ನಿಸ್ತು, ಬಟ್ ಇದರ ಕಾಸ್ಟ್ ನನಗೆ ಅಷ್ಟಾಗಿ ನೆನಪಿಲ್ಲ. ಥರ್ಡ್ ಬಂದು ಟರ್ಟಲ್ ನೆಕ್ ಫುಲ್ ಲೆಂತ್ ಇನ್ ಟಿ ಶರ್ಟ್. ಇದು ಆ್ಯಕ್ಚುಲಿ ಇದು ನಾನು ತೊಗೊಂಡು ಆಲ್ಮೋಸ್ಟ್ ಒಂದು 7-8 ಮಂತ್ಸ್ ಮೇಲಾಗಿದೆ, ಬಟ್ ಒಂದು ಸತಿನೂ ವೇರ್ ಮಾಡಿಲ್ಲ. ಹೇಗೆ ಮಡಚಿಟ್ಟಿದ್ದೀನೋ ಹಾಗೆ ಇಟ್ಕೊಂಡಿದ್ದೀನಿ. ಇದು ಫುಲ್ ನೆಕ್ಕಲ್ಲಿ ಬರುತ್ತೆ. ಈ ರೀತಿ ಟರ್ಟಲ್ ನೆಕ್ ಅಂತ ಹೇಳಿದ್ನಲ್ಲ, ಇದಂತೂ ಚಳಿಗಾಲಕ್ಕೆಲ್ಲ ಹೇಳಿ ಮಾಡಿಸಿದಂಥದ್ದು. ಇದು ಆ್ಯಕ್ಚುಲಿ ನಾನು ತೊಗೊಂಡಿಲ್ಲ, ನಮ್ಮಪ್ಪ ತೊಗೊಂಡು ಬಂದಿದ್ದು. ಇದಕ್ಕೆ ಪ್ರೈಸ್ 149 ರುಪೀಸ್ ಪೇ ಮಾಡಿದ್ದಾರೆ. ಸೊ ದಿಸ್ ಇಸ್ ಪ್ರೀಮಿಯಮ್ ಅಂತ ಇದೆ ಇದ್ರ ಮೇಲೆ. ಆ್ಯಂಡ್ ಇದು ಗ್ರೇ ಕಲರಲ್ಲಿದೆ. ಟಾಪ್ ಅಂತ ಇದೆ ಅಷ್ಟೇ. ಸೈಜ್ S ಇದು. ಸೊ ತುಂಬಾ ಚೆನ್ನಾಗಿದೆ. ಇದು ನಾನು ತೊಗೊಂಡು ಬಂದಿರೋದಲ್ಲ, ನಮ್ಮಪ್ಪ ಹೋದಾಗ ಎಲ್ಲೋ ತೊಗೊಂಡು ಬಂದಿರೋದು. ನನಗೆ ಪರ್ಫೆಕ್ಟ್ ಫಿಟ್ಟಿಂಗ್ ಇರುತ್ತೆ. ನನಗೆ S ಅಥವಾ XS ಪ್ರಾಪರ್ ಆಗಿ ಇರುತ್ತೆ. ನನಗೆ M ಎಲ್ಲ ತೊಗೊಂಡ್ಬಿಟ್ರೆ ಫುಲ್ ಲೂಸ್ ಆಗ್ತಾ ಇರುತ್ತೆ, ದೊಗ್ಲ ಅನಿಸ್ತಾ ಇರುತ್ತೆ. ಇದೆಲ್ಲ ನನಗೆ ಲೆಂತ್ ಕೂಡ ಚೆನ್ನಾಗಿದೆ. ಜೀನ್ಸ್ ಮೇಲೆಲ್ಲ ವೇರ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು. ಸೊ ನನಗಂತೂ ಈ ನೆಕ್ಕೆಲ್ಲ ಈ ಥರ ಇದೆ, ತುಂಬ ಚೆನ್ನಾಗಿ ಅನಿಸುತ್ತೆ. ಬೇಕಾದರೆ ನೀವು ಇದನ್ನು ಈ ರೀತಿ ಫೋಲ್ಡ್ ಕೂಡ ಮಾಡ್ಕೋಬೋದು. ಸೊ ನನಗಂತೂ ತುಂಬ ಇಷ್ಟ ಆಯಿತು. ಮೇಡ್ ಇನ್ ಇಂಡಿಯಾ S ಸೈಜ್. ಇದು ಕಂಪ್ಲೀಟ್ ಆಗಿ ಇಲ್ಲಿದೆ, ನೋಡ್ಬೋದು ನೀವು. ಸೊ 149 ರುಪೀಸ್ ವರ್ತ್ ಅಂತ ಅನ್ನಿಸ್ತು. ಚಳಿಗೆಲ್ಲ ಬೆಚ್ಚಗಿರುತ್ತೆ ಈ ಥರದ್ದು. ಫುಲ್ ನೆಕ್ ಫುಲ್ ಸ್ಲೀವ್ಸ್ ಎಲ್ಲ ತೊಗೊಂಡ್ರೆ ಚೆನ್ನಾಗಿರುತ್ತೆ. ಜೀನ್ಸ್ ಮೇಲೆಲ್ಲ ಬ್ಲ್ಯಾಕ್ ಜೀನ್ಸ್, ಡಾರ್ಕ್ ಬ್ಲೂ ಜೀನ್ಸ್ ಮೇಲೆಲ್ಲ ವೇರ್ ಮಾಡಿದ್ರೆ ಚೆನ್ನಾಗಿ ಕಾಣುತ್ತೆ. ಫೋರ್ತ್ ಒನ್ ಈ ಜಾಕೆಟ್. ಇದು ಅಷ್ಟೇ ನಮ್ಮಪ್ಪ ತೊಗೊಂಡು ಬಂದಿರೋದು. ಇದು 400 ಸಮಥಿಂಗ್ ಏನೋ ಆಯಿತು ಅಂತ ಹೇಳಿದ್ರು, ಬಟ್ ಇದು ತುಂಬಾ ಚೆನ್ನಾಗಿದೆ. ಒಳಗಡೆ ಎಲ್ಲ ಮೆಟೀರಿಯಲ್ ಆಗಿರ್ಬೋದು, ಕ್ವಾಲಿಟಿ, ಮತ್ತು ಈ ಥರ ಟೋಪಿ ಕೂಡ ಬಂದಿದೆ ಇದಕ್ಕೆ, ಜಾಕೆಟ್ ಥರ. ತುಂಬಾ ಚೆನ್ನಾಗಿದೆ. ನನಗಂತೂ ಇದು ಸಿಕ್ಕಾಪಟ್ಟೆನೇ ಇಷ್ಟ. ಮತ್ತು ಇಲ್ಲಿ ನಿಮಗೆ ನೀಟಾಗಿ ಲೂಸ್ ಟೈಟ್ ಎಲ್ಲನೂ ಮಾಡ್ಕೋಬೋದು. ನನಗೆ ಏನಾದರೂ ಈ ಥರ ಎಲ್ಲ ಹಾಕ್ಬಿಟ್ರೆ ಟೈಟ್ ಲೂಸ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ಫುಲ್ ಲಾಸ್ಟ್ಗೆ ಹಾಕಿ ಹಿಂಗಿಟ್ಟಿರ್ತೀನಿ. ನಂದು ಇಷ್ಟೇ ಸೈಜ್ ಇರುತ್ತೆ, ಜಾಸ್ತಿ ಇರೋದಿಲ್ಲ. ಸೊ ಅದಕ್ಕೋಸ್ಕರ ತುಂಬಾ ಚೆನ್ನಾಗಿದೆ. ಇದು ಕೂಡ ಅಷ್ಟೇ. ಒಳಗಡೆ ಎಲ್ಲ ಈ ರೀತಿ ಮೆಟೀರಿಯಲ್ ತುಂಬ ಸಾಫ್ಟ್, ಒಂಥರ ನೆಟ್ ಮೆಟೀರಿಯಲ್ ಬರುತ್ತಲ್ಲ ಆ ರೀತಿ ಇದೆ. ಚಳಿ ಅಂತ ಅನ್ಸಲ್ಲ, ಬೆಚ್ಚಗಿರುತ್ತೆ. ಮತ್ತು ಇಲ್ಲಿ ನೀವು ಈ ಥರ ಹಾಕೊಳ್ಳೋದು ಕೂಡ ಈ ಥರ ಕೊಟ್ಟಿರ್ತಾರೆ. ಚೆನ್ನಾಗಿದೆ. ನನಗಂತೂ ಇಷ್ಟ ಆಯಿತು. ಪ್ಲೇನ್ ಬಟ್ ಈ ರೀತಿ ಪಿಂಕ್ ಕಲರ್ ಲೈಟ್ ವೈಟ್ ಡಾಟ್ಸ್ ಬರುತ್ತೆ ಇದ್ರ ಮೇಲೆ. ತುಂಬಾ ಚೆನ್ನಾಗಿದೆ. ಸ್ಲೀವ್ಸ್ ಹತ್ರನೂ ಈ ಥರ ಒಂದು ಸಣ್ಣ ಡಿಸೈನ್ ಇದೆ. ನನಗಂತೂ ಇಷ್ಟ ಆಯಿತು. ಒಂದು ಇದೊಂದು ಹುಡಿ. ನನ್ನ ಹತ್ರ ಹುಡಿಗಳೇ ಇರಲಿಲ್ಲ ಹೇಳಬೇಕು ಅಂತ ಅಂದರೆ. ನನ್ನ ಫಸ್ಟ್ ಹುಡಿ ಇದು. ಸೊ ವೈಟ್ ಆ್ಯಂಡ್ ಬ್ಲ್ಯಾಕ್ ಕಾಂಬಿನೇಷನಲ್ಲಿ ತಂದಿರೋದು ಇದು. ಇದು ಅಷ್ಟೇ ನಮ್ಮಪ್ಪ ತೊಗೊಂಡು ಬಂದಿರೋದು ಬ್ರ್ಯಾಂಡ್ ಫ್ಯಾಕ್ಟ್ರಿಯಲ್ಲಿ. ಇದು 250 ಸಮಥಿಂಗ್ ಏನೋ ಅಂತ ಅನಿಸುತ್ತೆ. ನಂಗೆ ನೆನಪಿಲ್ಲ ಸರಿಯಾಗಿ ಕಾಸ್ಟ್ ಎಲ್ಲ. ನಾನು ಯಾವುದ್ಯಾವುದೋ ವ್ಲಾಗಲ್ಲಿ ಸಪ್ರೇಟಾಗಿ ತೋರಿಸಿರ್ತೀನಿ, ಬಟ್
ಈ ಥರ ಇದೆ. ಇದು ತುಂಬಾ ಚೆನ್ನಾಗಿದೆ. ಡಿಸೈನ್ ಎಲ್ಲ ಪ್ಲೇನ್ ಬರುತ್ತೆ ಇದು. ಬಟ್ ನಂಗೆ ಇದೊಂಚೂರು ಉದ್ದ ಅಂತ ಅನಿಸುತ್ತೆ. ಇಲ್ಲಿ ಪಾಕೆಟ್ಸ್ ಕೂಡ ಇದೆ. ಇದರ ಮೆಟೀರಿಯಲ್ ನೋಡ್ಬೋದು, ಒಳಗಡೆ ಎಷ್ಟು ಸಾಫ್ಟ್ ಆಗಿದೆ ಅಂತಂದರೆ ಸಿಕ್ಕಾಪಟ್ಟೆ ಸಾಫ್ಟ್ ಆಗಿದೆ. ಈ ಚಳಿಗಂತೂ ಹೇಳಿ ಮಾಡಿಸಂಗಿರುತ್ತೆ. ನೋಡ್ತಾ ಇರ್ಬೋದು ಇಲ್ಲಿ ಸಿಕ್ಕಾಪಟ್ಟೆ ಸಾಫ್ಟ್ ಮೆಟೀರಿಯಲ್. ಬಟ್ ಹೊರಗಡೆ ಆ ರೀತಿ ಇಲ್ಲ, ಮಂದ ಇದೆ, ಬಟ್ಟೆ ತುಂಬ ಮಂದ ಇದೆ. ಬಟ್ ಒಳಗಡೆ ಸಖತ್ ಸಾಫ್ಟ್ ಆಗಿದೆ ಇದು. ಸೊ ಇಲ್ಲೆಲ್ಲೂ ಕಾಸ್ಟ್ ಇದರದ್ದು ಮೆನ್ಷನ್ ಮಾಡಿಲ್ಲ. ಸೊ ಇಲ್ಲಿ ಒಳಗಡೆನೂ ಕೂಡ ಈ ಥರ ಕೊಟ್ಟಿದ್ದಾರೆ. ಬಟ್ ಕಾಸ್ಟ್ ಏನು ಮೆನ್ಷನ್ ಮಾಡಿಲ್ಲ. ನನಗೆ 250 300 ಅಂತ ಅಂದ್ಕೊತೀನಿ. ಬಟ್ ನನಗೆ ಪ್ರಾಪರಾಗಿ ಕಾಸ್ಟ್ ಕೂಡ ಗೊತ್ತಿಲ್ಲ ಇದ್ರದ್ದು. ಬಟ್ ಸ್ಲೀವ್ಸ್ ಮೇಲೆ ಈ ರೀತಿ ಬಂದಿದೆ, ಈ ಥರ ಇದೆ. ಆ್ಯಂಡ್ ಹಿಂದೆಗಡೆ ಜಸ್ಟ್ ಒಂದು ಬ್ಲ್ಯಾಕಲ್ಲಿ ಈ ರೀತಿ ಕೊಟ್ಟಿದ್ದಾರೆ. ಫ್ರಂಟಲ್ಲಿ ಕೂಡ ಅಷ್ಟೇ ಏನೋ ಬರೆದಿದ್ದಾರೆ ಇಲ್ಲಿ, ಈ ಥರ ಇದೆ ರೈಟಿಂಗ್ಸ್. ಸೊ ಇದು ಅಷ್ಟು ತುಂಬಾ ಚೆನ್ನಾಗಿದೆ. ಬೆಚ್ಚಿಗೆ ಅನಿಸುತ್ತೆ, ಮಂದ ಇದೆ ಬಟ್ಟೆ. ಈ ವಿಂಟರ್ಗೆ ಬೆಸ್ಟ್ ಅಂತಲೇ ಹೇಳ್ಬೋದು. ಸೊ ನೋಡಿದ್ರಲ್ಲ, ಇದಾಗಿತ್ತು ನನ್ನ 5 ವಿಂಟರ್ ಔಟ್ಫಿಟ್ ಕಲೆಕ್ಷನ್ಸ್. ಹೋಪ್ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇದೇ ರೀತಿ ಇನ್ನು ಯಾವ ವಿಡಿಯೋಸ್ನ ನೋಡೋದಕ್ಕೆ ಇಷ್ಟಪಡ್ತೀರಾ ಅಂತ ಪ್ಲೀಸ್ ಕಾಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ನನ್ನ ವಿಡಿಯೋಸ್ನ ಶೇರ್ ಮಾಡ್ಬೋದು. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಇವಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರುವಂಥ ಬೆಲ್ಲೈಕನ್ನ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಸೊ ದಟ್ ನಾನು ಯಾವುದೇ ವಿಡಿಯೋ ಹಾಕಿದ್ರು ನಿಮಗೆ ವಿಡಿಯೋ ನೋಟಿಫಿಕೇಶನ್ ಬೇಗ ಬರುತ್ತೆ. ನೀವು ನನ್ನ ಎಲ್ಲ ವಿಡಿಯೋಸ್ನ ಫಸ್ಟ್ ನೋಡ್ಬೋದು. ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಐ ಡಿ ಇಲ್ಲಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ. ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಬೋದು. ಅಲ್ಲಿ ಮತ್ತಷ್ಟು ಇದೇ ರೀತಿ ಟಿಪ್ಸ್ ಹಾಗೂ ವಿಡಿಯೋಸ್ನ ಅಲ್ಲೂ ಕೂಡ ನೀವು ನೋಡ್ತಾ ಇರ್ಬೋದು. ಹಾಗೆ ವ್ಲಾಗ್ಸ್ ವಿತ್ ಅಂಕಿತಾ ಅಂತ ಆ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಫಿಲ್ಮ್ ಇಂಡಸ್ಟ್ರಿ ಬಗ್ಗೆ ಎಲ್ಲ ರೀತಿಯಾದಂಥ ಅಪ್ಡೇಟ್ಸ್ ಆ ಚಾನಲಲ್ಲಿ ಕೂಡ ಸಿಗ್ತಾ ಇರುತ್ತೆ. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂತ, ಯಾವ ಔಟ್ಫಿಟ್ ಇಷ್ಟ ಆಯಿತು ಅಂತ ಕಾಮೆಂಟ್ ಮಾಡ್ಬೋದು. ಮತ್ತೊಂದು ಹೊಸ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಸಿಗ್ತೀನಿ. ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಅಂತ ಹೇಳ್ತಾ ಬಾಯ್.